ನನಗೆ ಅವ್ರ ಬಗ್ಗೆ ಜಡ್ಜ್ಮೆಂಟೇ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ದಿವಸ ಫುಲ್ ಎಕ್ಸ್ಪ್ಲೋರ್ಡ್ ಆಗಿರ್ತಾರೆ, ಹೈಯೆಸ್ಟ್ ಸ್ಕ್ರೀನ್ ಟೈಮ್ ತಿಂತಾ ಇದ್ದಾರೆ ಅನ್ನೋದು ರಾಂಗು. ಬಟ್ ಹೈಯೆಸ್ಟ್ ಸ್ಕ್ರೀನ್ ಟೈಮ್ ಅವ್ರಿಗೆ ಹೋಗ್ತಾ ಇದೆ, ಹೈಯೆಸ್ಟ್ ಪ್ರೊಮೋ ಕಟ್ ಅವ್ರಿಗೆ ಹೋಗ್ತಾ ಇದೆ. ಸೊ ಏನೋ ಇದೆ ಅವರಲ್ಲಿ. ಬಟ್ ಇವತ್ತು ನಾವು ಕೈಕಾಲು ಮುರ್ಕೊಂಡ್ರೂ ಪರವಾಗಿಲ್ಲ, ಗೆಲ್ಲೇಬೇಕು ಅಂತ ಆಗ್ಬಿಡು. ಟ್ರಯಾಂಗಲ್ ಲವ್ ಸ್ಟೋರಿ ಯಾವಾಗ ರೆಕ್ಟ್ಯಾಂಗಲ್ ಆಗುತ್ತೆ, ಯಾವಾಗ ಸ್ಟ್ರೈಟ್ ಲೈನ್ ಆಗುತ್ತೆ ಗೊತ್ತಾಗಲ್ಲ. ಸರ್, ಈಗ ಬಿಗ್ ಬಾಸ್ 10 ಅಲ್ಲಿ ನೀವಿದ್ರಿ, ಈಗ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಗ್ ಬಾಸ್ 11 ಬಗ್ಗೆ ನಾನು ನೋಡ್ತಾ ಇದ್ದೀನಿ, ಪ್ರತಿ ಎಪಿಸೋಡ್ ನೋಡ್ತಾ ಇದ್ದೀನಿ, ಲಾಂಚ್ ನೋಡ್ತಾ ಇದ್ದೀನಿ. ತುಂಬ ನೆನಪಾಗುತ್ತೆ, ಅಂದರೆ ನಮ್ಮ ಸೀಸನ್ ನೆನಪಾಗುತ್ತೆ. ಬಿಕಾಸ್ ಸೇಮ್ ಹೌಸ್, ಸೀಸನ್ 9 ತನಕ ಒಂದೇ ಹೌಸ್ ಇದ್ದಿದ್ದು. ಸೀಸನ್ 10 ನಮ್ಮ ಹೊಸ ಮನೆ, ಅದೇ ಮನೆ. ಸೊ ಮನೆ ಅದೇ, ಬಟ್ ಕಂಟೆಸ್ಟೆಂಟ್ ಚೇಂಜ್ ಆಗಿದ್ದಾರೆ. ಸೊ ಒಂದಷ್ಟು ನೆನಪುಗಳು ನನಗೂ ಆಗುತ್ತೆ. ದಟ್ ಇಲ್ಲಿ ಟಾಸ್ಕ್ ಆಡ್ತಾ ಇದ್ವಿ, ನಾವಿದು ಮಾಡ್ತಾ ಇದ್ವಿ, ನಾನು ಎಂಟ್ರ್ ಆಗಿದ್ದು ಆ ಮನೆ, ನಾನು ಎಕ್ಸಿಟ್ ಆಗಿದ್ದು ಎಲ್ಲ ನೆನಪಾಗುತ್ತೆ. ಸೊ ಇಟ್ಸ್ ವೆರಿ ನೈಸ್. ಬಟ್ ಈ ಸೀಸನು ತುಂಬ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಪ್ರತಿದಿನ 9:30 ಕಾಯ್ತಾ ಇರ್ತೀವಿ, ಇವತ್ತು ಏನಾಗುತ್ತೆ, ಇವತ್ತು ಯಾವ ಜಗಳ ಮಾಡ್ತಾರೆ, ಇವತ್ತೇನಾದರೂ ಆಗ್ಬಿಡುತ್ತಾ. ಸೊ ಪ್ರೋಮೋಗಳು ಹಂಗೆ ಬರ್ತಾ ಇದೆ. ತುಂಬ ಇಂಜುರಿಗಳು ಮಾಡ್ಕೋತಾ ಇದ್ದಾರೆ ಕಂಟೆಸ್ಟೆಂಟ್ಗಳು. ಮಾಡ್ಕೊಳ್ದೇ ಇದ್ರೆ ಒಳ್ಳೆಯದು, ಬಟ್ ಆ ಮನೇಲಿದ್ದಾಗ ಗೊತ್ತಾಗಲ್ಲ. ಅಂದರೆ ನಮಗೂ ಹೇಳೋರು ಇಂಜುರಿಗಳು ಮಾಡ್ಕೊಂಬೇಡಿ, ಹುಷಾರಾಗಾಡಿ ಅಂತ. ಬಟ್ ಆ ಕಾಂಪಿಟೇಟಿವ್ ಸ್ಪಿರಿಟಲ್ಲಿ ಅಂದರೆ ಹೆಂಗಾಗುತ್ತೆ ಅಂದರೆ, ಇವತ್ತು ನಾವು ಕೈಕಾಲು ಮುರ್ಕೊಂಡ್ರೂ ಪರವಾಗಿಲ್ಲ, ಗೆಲ್ಲೇಬೇಕು ಅಂತ ಆಗ್ಬಿಡುತ್ತೆ. ಸೊ ಆ ಥರ ಆಗಿ ಸ್ವಲ್ಪ ಇಂಜುರಿಗಳು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಹುಷಾರಾಗಿ ಆಡಿದ್ರೆ ಒಳ್ಳೇದು. ಈಗ ಆಲ್ರೆಡಿ ಫೈಟ್ ಸ್ಟಾರ್ಟ್ ಆಗಿದೆ, ಅದು ನೋಡ್ತಾ ಇದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ? ಸೊ ನನಗೆ ಐ ಡೋಂಟ್ ಥಿಂಕ್ ಐ ವಾಸ್ ಎವರ್ ಗುಡ್ ಎಟ್ ಫೈಟಿಂಗ್. ನನ್ಗೆ ಯಾರಾದರೂ ಫೈಟ್ ಮಾಡ್ತಾ ಇದ್ದಾರೆ, ಯಾಕೆ ಫೈಟ್ ಮಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಬಟ್ ಆ ಮನೇಲಿ ನೀವು ಫೈಟ್ ಮಾಡೋದು ನೋಡೋಕ್ಕೂ, ಹೊರಗಡೆ ಟಿ ವಿಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನಾನು 9 ಸೀಸನ್ ನೋಡಿದ್ದಕ್ಕೂ ಈ ಸೀಸನ್ ನೋಡೋಕ್ಕೂ ಡಿಫ್ರೆನ್ಸ್ ಇದೆ. ಬಿಕಾಸ್ ನಮ್ಗೆ ಗೊತ್ತಾಗುತ್ತೆ ಅಂದರೆ ಹೇಗೆ ವರ್ಕ್ ಆಗ್ತಾ ಇದೆ, ಅಲ್ಲಿರೋ ಕಂಟೆಸ್ಟೆಂಟ್ಗಳ ಮೈಂಡ್ ಸೆಟ್ ಹೇಗಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಅನ್ಕೊಂಡೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅದಿನ್ನೇನೋ ಆಗ್ತಾ ಇರ್ಬೋದು. ಸೊ ಅದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಯಾರೋ ಏನೋ ಮಾಡ್ತಾ ಇರ್ತಾರೆ, ಅವಾಗ ಯಾಕೆ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಯಾಕೆ ಈ ಮಿಸ್ಟೇಕ್ಗಳು ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಮಿಸ್ಟೇಕ್ಗಳು ಅವ್ರವರೇ ಮಾಡ್ಕಲಿಬೇಕು. ಈಗ ಜಗದೀಶ್ ಲಾಯರ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ತುಂಬಾ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಟಾಕ್ ಇದೆ ಹೊರಗಡೆ. ಅಂದರೆ ನನಗೆ ಅವ್ರ ಬಗ್ಗೆ ಜಡ್ಜ್ಮೆಂಟೇ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ದಿವಸ ಫುಲ್ ಎಕ್ಸ್ಪ್ಲೋರ್ಡ್ ಆಗಿರ್ತಾರೆ, ಇನ್ನೊಂದು ದಿವಸ ಫುಲ್ ಸೈಲೆಂಟ್ ಆಗ್ಬಿಟ್ಟು ಸಾರಿ ಹಂಗೆ ನಾನು TRPಗೋಸ್ಕರ ಮಾಡಿದ್ದು ಅಂತಾರೆ. ಬಟ್ ಈಸ್ ವೆರಿ ಎಂಟರ್ಟೈನಿಂಗ್, ಅದನ್ನು ಐ ಕೆನ್ ನಾಟ್ ಡಿನೈ. ಅಂದರೆ ಪ್ರಾಬಬ್ಲಿ ಆಲ್ಮೋಸ್ಟ್ ಎವ್ರಿ ಎಪಿಸೋಡ್ ಅವ್ರ ಮೇಲೆ ಹೋಗ್ತಾ ಇದೆ. ಹೈಯೆಸ್ಟ್ ಸ್ಕ್ರೀನ್ ಟೈಮ್ ತಿಂತಾ ಇದ್ದಾರೆ ಅನ್ನೋದು ರಾಂಗು. ಬಟ್ ಹೈಯೆಸ್ಟ್ ಸ್ಕ್ರೀನ್ ಟೈಮ್ ಅವ್ರಿಗೆ ಹೋಗ್ತಾ ಇದೆ, ಹೈಯೆಸ್ಟ್ ಪ್ರೊಮೋ ಕಟ್ ಅವ್ರಿಗೆ ಹೋಗ್ತಾ ಇದೆ. ಸೊ ಏನೋ ಇದೆ ಅವರಲ್ಲಿ. ಬಟ್ ಅವ್ರು ಅದನ್ನು ಸ್ವಲ್ಪ ಅಂದರೆ ತೀರಾ ಎಕ್ಸ್ಟ್ರೀಮ್ಗೆ ಹೋಗದೆ ಇದ್ರೆ ಒಳ್ಳೇದು ಎಲ್ಲರಿಗೂ. ಅಲ್ಲ, ಫೈಟ್ ಆಡ್ತಾರೆ, ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಆಕ್ಚುಲಿ ಅವ್ರು ಬಿಗ್ ಬಾಸ್ ನೇ ಕೊಂಡ್ಕೊಂತೀನಿ ನಾನು, ಈಗ 200 ಕೋಟಿ ತಗೊಂಡ್ಬಂದ್ರೆ ಹೆಲಿಕಾಪ್ಟರ್ ಇಂದ ಇಲ್ಲೇ ಬಿಗ್ ಬಾಸ್ ನೇ ಪರ್ಚೇಸ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇದೆಷ್ಟು ಸರಿ ಅಂತ ಐ ಡೋಂಟ್ ನೋ ಬ್ರೋ. ಅಂದರೆ ಐ ಥಿಂಕ್ ಸುದೀಪ್ ಸರ್ ಈ ವಾರ ಬರ್ತಾರೆ ಅನ್ಸುತ್ತೆ. ಅವರು ಒಂದು ಐಡಿಯಾ ಕೊಡ್ಬೋದು ಅವ್ರಿಗೆ. ಲೆಟ್ಸ್ ಸಿ. ಆಮೇಲೆ ಸೊ ಫಸ್ಟ್ ವಾರ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ. ಒಂದ್ಸತಿ ಪಂಚಾಯಿತಿ ಆದಮೇಲೆ ಎಲ್ಲರಿಗೂ ಒಂದು ಐಡಿಯಾ ಬರೋದು, ನಾವು ಎಲ್ಲೆಲ್ಲಿ ಇದೀವಿ, ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಅಂತ. ಸೊ ಲೆಟ್ಸ್ ಸಿ. ನಿಮ್ಮ ಫೇವರೇಟ್ ಸ್ಪರ್ಧಿ ಅಂತ ಹೇಳೋದಾದ್ರೆ? ನನಗೆ ಇದುವರೆಗೂ ಉಗ್ರ ಮಂಜು ಅವ್ರು ತುಂಬ ಇಷ್ಟ ಆಗಿದ್ದಾರೆ. ಅವರಲ್ಲಿ ಒಂದಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ, ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಆ್ಯಂಡ್ ಎಂಟರ್ಟೈನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಒಂದಷ್ಟು ಜನನ ಹೀಸ್ ಮೇಕಿಂಗ್ ದಮ್ ಫೀಲ್ ಕಂಫರ್ಟಬಲ್. ಸೊ ಅವರು ಮುನ್ನುಗ್ಗಿ ಆಟ ಆಡ್ತಾ ಇದ್ದಾರೆ, ಅದು ತುಂಬ ಇಷ್ಟ ಆಗಿದೆ. ನಿಮ್ಮ ಸೀಸನ್ ಅಲ್ಲೂ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಇತ್ತು, ಅಂದ್ರೆ ಈಗಲೂ ಸ್ಟಾರ್ಟ್ ಆಗಿದೆ ಟ್ರಯಾಂಗಲ್ ಲವ್ ಸ್ಟೋರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಟ್ರಯಾಂಗಲ್ ಲವ್ ಸ್ಟೋರಿ ಯಾವಾಗ ರೆಕ್ಟ್ಯಾಂಗಲ್ ಆಗುತ್ತೆ, ಯಾವಾಗ ಸ್ಟ್ರೈಟ್ ಲೈನ್ ಆಗುತ್ತೆ ಗೊತ್ತಾಗಲ್ಲ. ಆ ಮನೇಲಿ ಏನು ಬೇಕಾದರೂ ನಡೀಬೋದು. ನೋಡೋಣ. ಈಗ 4 ದಿನ ಆಗಿದೆ, 1 ತಿಂಗಳು ಆದಮೇಲೆ ಅದು ರೆಕ್ಟ್ಯಾಂಗಲ್ಲ ಟ್ರಯಾಂಗಲ್ ಅಂತ ಗೊತ್ತಾಗುತ್ತೆ.